ಆ್ಯಕ್ಚುಲಿ 2 ದಿನದ್ದು ಜಾಯಿನ್ ಮಾಡಿ ಈ ವ್ಲಾಗ್ ಮಾಡ್ತಾ ಇದ್ದೀವಿ, ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತಿನ ಸ್ಪಾಟ್ ಐಗಿರಿಕೆ ಏನಾದ್ರು ಚೇಂಜ್ ಮಾಡಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಬಂದಿದ್ದೀವಿ. ಮೇಕಪ್ ಯಾಕೆ ಬೇಡ? ಏನು ಮಾಡೋಕ್ಕೆ, ನ್ಯಾಚುರಲ್ ಆಗಿರಬೇಕು. ಈಗ ನಾವೇನು ಮಾಡಿದ್ವಿ, ಬಟ್ ಈ ಥರ ಫಂಕ್ಷನ್ಗೆಲ್ಲ ಹೋದಾಗ ಚೂರು ಮೇಕಪ್ ಮಾಡ್ಕೋಬೇಕು. ಏನ್ ಗೌಡ್ರೆ ಹೇಳಿ ಗೌಡ್ರೆ, ನೀನು ನಾನು ಒಂದೇ ಇನ್ನು ಅನ್ನೋದನ್ನು ಒಪ್ಪಿಕೊಂತು ಈ ಹೃದಯ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಹರ್ಷಿತನ ಮನೇಲಿ ಎದ್ದು ಜಿಮ್ಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 6:15 ಆಗಿದೆ. ಆಗಲೇ ಎದ್ದು ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತು ಟೈಮ್ ಆಯಿತು. ಈಗ ಆಲ್ರೆಡಿ ನಿತಿನ್ ವೆಯ್ಟ್ ಮಾಡ್ತಾ ಇದ್ದೀನಿ ಜಿಮ್ ಹತ್ರ. ಬನ್ನಿ ಜಿಮ್ಗೆ ಹೋಗೋಣ, ವರ್ಕೌಟ್ ಮಾಡೋಣ. ಫೈನಲಿ ನಮ್ಮ ಜಿಮ್ ಹತ್ರ ಬಂದೆ. ನಿತಿನ್ ಏನೋ ನಿದ್ರೆ ಬರ್ತಾಯಿದೆ, ನೈಟ್ ಲೇಟ್ ಆಯಿತು ಅಂತಂದ. ಸರಿ ಮಲ್ಕೋ, ನಾನು ವರ್ಕೌಟ್ ಮುಗಿಸ್ಕೊಂಬರ್ತೀನಿ ಅಂದ್ಬಿಟ್ಟು ಬಂದಿದ್ದೀನಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ಕಾರ್ ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಗೈಸ್, ಜಿಮ್ ಮುಗಿಸಿ ನಿತಿನ್ನು ನಾನು ಕಾಫಿಗೆ ಬಂದಿದ್ದೀವಿ. ಕಾಫಿ ಕುಡಿಯೋಣ. ಇವತ್ತಿನ ಸ್ಪಾಟ್ ಐಗಿರಿ ಕೆಫೆ. ಗೈಸ್, ಇವಾಗ ಒಂದು ಶೂಟ್ ಇದೆ, ಶೂಟ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ ಎಲ್ಲಿಗೆ ಅಂತ. ಟಾಟಾ ಶೋರೂಮಿಗೆ ಬಂದಿದ್ದೀನಿ, ಬಲ್ಲಾಳ್ ಸರ್ಕಲ್ಲು. ಯೋಚನೆ ಮಾಡ್ತಾ ಇದ್ದೀನಿ, ಕಾರ್ ಏನಾದ್ರು ಚೇಂಜ್ ಮಾಡಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಅದಕ್ಕೆ ಬಂದಿದ್ದೀನಿ. ಸೊ ಗಾಯ್ಸ್, ಎಸ್ಟಿಮೇಷನ್ ಹಾಕಿಸ್ಕೊಂಡು ಎಲ್ಲ ಕಾರೆಲ್ಲ ಚೆನ್ನಾಗಿದೆ ನೋಡಾಯಿತು. ನೋಡೋಣ, ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಏನಂತೀರಾ? ಕಾರ್ ನೋಡೋಯ್ತು, ಊಟಕ್ಕೆ ಬಂದಿದ್ದೀವಿ, ಊಟ ಮಾಡೋಣ. ಸಂಧ್ಯಾ ಸೌಸ್ಗೆ ಬನ್ನಿ. ಸೊ ಗೈಸ್, ಊಟ ಮುಗೀತು, ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಶಾಪಿಗೆ ಬಂದಿದ್ದೀನಿ. ಬನ್ನಿ ಕೆಲಸ ಮಾಡೋಣ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಹಿಂದಿನ ವ್ಲಾಗು ಅರ್ಧ ದಿನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು. ಸೊ ಇದರಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಸ್ಟೋರಲ್ಲಿ ನಾನು ಒಬ್ಬನೇ ಇದ್ದಿದ್ದರಿಂದ ತುಂಬ ಕೆಲಸಗಳಿತ್ತು, ಅದಕ್ಕೋಸ್ಕರ ಅಷ್ಟೇ. ಸೊ ಬನ್ನಿ, ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಫ್ಟರ್ ಲಾಂಗ್ ಟೈಮ್. ಹೋಗೋಣ. ಸ್ವಲ್ಪ ಪರ್ಸ್ನಲ್ ರೀಸನ್ಸಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ನಮಗೆ. ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ. ಶ್ರೀರಂಗಪಟ್ಟಣದಲ್ಲಿರೋ ಮಹಾಕಾಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಹೇಗಿರುತ್ತೆ ನೋಡೋಣ ಇವತ್ತೊಂದು ದಿನ. ದೇವಸ್ಥಾನಕ್ಕೆ ರೀಚ್ ಆದ್ವಿ. ಎಷ್ಟು ಟೈಮು? 8:30ಗೆ ರೀಚ್ ಆಗಿದ್ದೀವಿ. ಎಷ್ಟೊತ್ತಿಗೆ ಬರ್ಬೇಕು ಅನ್ಕೊಂಡಿದ್ದು ನಾವು? ನೀನು ನಂಬ್ಕೊಂಡ್ರೆ ಬರೋಕ್ಕಾಗಲ್ಲ ಬಿಡು. ಯಾಕೆ? ನಾನು ಬಂದರೆ 7:30 ಇಷ್ಟೊತ್ತಿಗೆಲ್ಲ ರಿಟರ್ನ್ ಹೋಗ್ಬಿಡ್ತೀನಿ ನಾನು ಬಂದರೆ. ನಾನು ಬೇಗ ಅಂದರೆ ನೀನು ಬಂದರೆ ಏನು ಗೊತ್ತಾ, ನೀನು ಒಬ್ಬನೇ ಸ್ನಾನ ಮಾಡ್ಕೊಂಡು ನೀನು ಒಬ್ಬನೇ ರೆಡಿಯಾಗಿ ಬರಬೇಕು. ನಾನು ಬಂದರೆ ನೀನಾದ್ಮೇಲೆ ನಾನು ಸ್ನಾನಕ್ಕೆ ಹೋಗಬೇಕು, ನಾನು ರೆಡಿ ಆಗಬೇಕು, ನಾನು ಬರಬೇಕು, ಅದಕ್ಕೆ ಟೈಮ್ ಆಗುತ್ತೆ ಅಷ್ಟೇ. ಸ್ವಲ್ಪ ಇದು ಲಾಜಿಕ್ಕಾಗಿ ಯೋಚನೆ ಮಾಡು ಅಲ್ವಾ ಗೈಸ್. ಸುಮ್ಮನೆ ನನ್ನ ಮೇಲೆ ಬ್ಲೇಮ್ ಮಾಡೋದಲ್ಲ. ಎದ್ದಿದ್ದೀನಿ, 6 o'clockಗೆ ಎದ್ದಿದ್ದೀನಿ ಅಂದ್ರೂ ನಾನು ತಾನೇ. ಸೊ ಗೈಸ್, ಬಂದಿದ್ದೀವಿ. ಇವಾಗ ದರ್ಶನ ಮಾಡಿಕೊಂಡು ಬರುವ, ಬನ್ನಿ. ಕಾಲು ತೊಳ್ಕೊತಾ ಇದ್ದೀನಿ. ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಹೋಗೋದು ದರ್ಶನ ಮಾಡೋಕ್ಕೆ. ಇಲ್ಲಿ ನೋಡಿ ಗೈಸ್, ಕರು ಚಿಕ್ಕದು ಎಷ್ಟು ಕ್ಯೂಟಾಗಿದೆ. ಓಯ್ ಇಲ್ಲಾಡು. ಇವಾಗ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ನೀವು ನೋಡ್ಕೊಳ್ಳಿ ದೇವ್ರನ್ನ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ಗೈಸ್, ದರ್ಶನ ಮಾಡ್ಕೊಂಡು ಆಮೇಲೆ ಸಿಗ್ತೀವಿ.
ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ. ಇಬ್ರು ಜೋಡಿ ಹಾಕ್ಬಿಟ್ಟಿದ್ದಾರೆ. ಸೊ ಈಗ ದರ್ಶನ ಮುಗೀತು, ಮುಗಿಸ್ಕೊಂಡು ಇವಾಗ ಎಲ್ಲಿಗೆ ಹೋಗ್ತೀವಿ? ನಿಮ್ಮ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಆಮೇಲೆ ನಾನು ಶಾಪ್ಗೆ ಹೋಗ್ತೀನಿ. ಅವನು ಅಂಗಡಿಗೆ ಹೋಗ್ತಾನೆ. ಆ್ಯಕ್ಚುಲಿ ಇಲ್ಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮತ್ತು ಬದನೆಕಾಯಿ ಗೊಜ್ಜು ಮಾಡಿದ್ದೀನಿ, ಬನ್ನಿ ಇಲ್ಲೇ ತಿನ್ನಿ ಅಂತ ಅಂದರು ಅಮ್ಮ. ಇವನಿಗೆ ಅಕ್ಕಿ ರೊಟ್ಟಿ ಬದನೆಕಾಯಿ ಗೊಜ್ಜು ಇಷ್ಟ ಆ್ಯಂಡ್ ನನಗೂ ಸ್ವಲ್ಪ ಇಷ್ಟ. ಸೊ ಇಲ್ಲೆಲ್ಲೂ ತಿಂಡಿ ತಿಂದಿರ ನಮ್ಮ ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಇವನು ಅಂಗಡಿಗೆ ಹೋಗ್ತಾನೆ. ಓಕೆನಾ? ಡನ್ನಾ? ಓಕೆ ಬನ್ನಿ ಮನೆಗೆ ಹೋಗಿ ತಿಂಡಿ ತಿನ್ನುವ. ಗೈಸ್ ಇವಾಗ ಹರ್ಷಿತ್ ಅವ್ರ ಮನೆಗೆ ಬಂದಿದ್ದೀವಿ. ಅಮ್ಮ ಮತ್ತು ನಮ್ಮ ಆಂಟಿ ಅವಳು ನೋಡಿಲ್ಲ, ನೋಡಬೇಕು ಅಂತ ಬಂದಿದ್ದಾರೆ. ಕರ್ಕೊಂಡು ಬಂದಿದ್ದೀನಿ. ನೋಡಿ ನಮ್ಮ ಗೋಲು 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 ಬಜ್ಜಿ ಮಾಡಿದ್ದಾರೆ. ಬಜ್ಜಿ ಅಲ್ಲಿ ಊಟ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಇದ್ರೆ ಅವ್ರ ಮನೆಗೆ ಹೋಗಿದ್ದಾರೆ, ಅವ್ರು ದೂರ ಇರೋದ್ರಿಂದ ನೀನು ಬಜ್ಜಿ ತಿಂತೀಯಾ? ತಿನ್ನಲ್ಲ ತಾನೆ? ಇಲ್ಲಿ ತಿಂತೀನಿ. ಸುಳ್ಳು ಹೇಳ್ಬೇಡ, ವಿಡಿಯೋಗೋಸ್ಕರ ಸುಳ್ಳು ಹೇಳ್ಬೇಡ, ನಿಜ ಹೇಳು. ತಗೊಂಬ ಬೇಗ, ಹೊಟ್ಟೆ ಸಿಗ. ಏನೋ ಸೊ ಗೈಸ್ ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ. ಒಂದು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ನಾನು ಇನ್ನೂ ಓಲೆ ಬಳೆ ಎಲ್ಲ ಏನೂ ಹಾಕಿಲ್ಲ, ಇವಾಗ ಹಾಕೋಬೇಕು. ಹಂಗೆ ಟೈಮ್ ಆಗೋಯ್ತು ಅಂತ ಹಂಗೆ ತೊಗೊಬಂದ್ಬಿಟ್ಟಿಲ್ಲ, ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೇನು ನೆಕ್ಸ್ಟ್ ಏನಿಲ್ಲ, ನಮ್ಮಮ್ಮ ಕಾಯ್ತಾ ಇದ್ದಾರೆ ಆಲ್ರೆಡಿ. ಇವಳು ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗಿ ಒಂದು 10 ಮಿನಿಟ್ಸ್ ಆಗಿತ್ತು. ಆವಾಗ ನಾವು ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ರೆಡಿ ಆಗೋಕ್ಕೆ ಹೇಳಿದ್ದು. ಅವ್ರು ಅಂದ್ರೂ 1/4 ಗಂಟೆ ಬಿಟ್ಟು ರೆಡಿ ಆಗ್ತೀನಿ ಅಂದರು. ಅವರು ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ಗೆಲ್ಲ ರೆಡಿ ಆದರು. ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಕಾಲ್ ಮಾಡಿ 15 ಮಿನಿಟ್ಸ್ ಆಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲೂ ನೀನು ನನಗೆ ಹೇಳಿದ್ದೆ ಲೇಟಾಗಿ. ಲೇಟಾಗಿ ಅಂದರೆ ಬೇಗ ಬರಬೇಕು, ಬೇಗ ರೆಡಿ ಆಗಿಬಿಡ್ಬೇಕು ಪಟಾಪಟ. ಬೇಗ ಹೆಂಗೆ ರೆಡಿ ಆಗೋಕ್ಕಾಗುತ್ತೆ? ನೀನು ಹೇಳು, ಬೇಗ ಹೆಂಗೆ ರೆಡಿ ಆಗುತ್ತೆ? ಸ್ಯಾರಿ ಹಾಕೋಬೇಕು, ಮೇಕಪ್ ಮಾಡ್ಕೋಬೇಕು, ಹೇರ್ ಸ್ಟೈಲ್ ಮಾಡಿಲ್ಲ, ಅದಕ್ಕೆ ಒಂದು ಕ್ಲಿಪ್ ಹಾಕೊಂಡು ಬಂದಿದ್ದೀನಿ. ಹೇರ್ ಸ್ಟೈಲು ಮಾಡಿಲ್ಲ ನಾನು. ಮೇಕಪ್ ಯಾಕೆ ಬೇಡ? ಏನು ಮಾಡೋಕ್ಕೆ, ನ್ಯಾಚುರಲ್ ಆಗಿರಬೇಕು. ಇರಬೇಕು, ಬಟ್ ಈ ಥರ ಫಂಕ್ಷನ್ಗೆಲ್ಲ ಹೋದಾಗ ಚೂರು ಮೇಕಪ್ ಮಾಡ್ಕೋಬೇಕು. ಮುಖ ತೊಳ್ಕೊಂಡು ಅಷ್ಟೇ ಬಂದೆ. ನೀನದು ಹುಡುಗಿರ್ಗೆ ಹಂಗಲ್ಲ ಅಲ್ವಾ? ಹುಡುಗಿರಿಗೆ ಬೇರೆ ಥರ, ನಿನಗೆ ಬೇರೆ ಥರ. ಮಧ್ಯ ಸಿಗ್ನಲ್ಸ್ ಬೇರೆ ಸಿಗ್ತಾ ಇದೆ, ನೋಡೋಣ ಇವಾಗ. ಹೆವಿ ಇರಿಟೇಷನ್ ಈ ಸಿಗ್ನಲ್ಸ್ಗಳು ಅಷ್ಟು. ಓ ಇಲ್ಲ, ಸಿಗ್ನಲ್ ಆಗ್ದಿರ ಹಂಗೆ ನುಗ್ಬಿಡು. ಅಲ್ಲ, ಒಟ್ಟಿನಲ್ಲಿ ಜಾಸ್ತಿ ಟ್ರಾಫಿಕ್ ಆಗ್ಬಿಟ್ಟು ಸಖತ್ ಇರಿಟೇಷನ್. ಈಗ ಒಂಥರ ರೋಡ್ ನೋಡ್ಕೊಂಡೇ ಓಡಿಸ್ಬೇಕು. ಮೊದಲಾದ್ರೆ ಸ್ವಲ್ಪ ಆರಾಮಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಎಲ್ಲ ಇದು ಮಾಡ್ಬೋದು. ಇವಾಗ ನೀಟಾಗಿ ರೋಡ್ ನೋಡ್ಕೊಂಡು ಎಲ್ಲ ಓಡಿಸ್ಬೇಕು. ಯಾಕಂದ್ರೆ ಅಕ್ಕಪಕ್ಕ ಯಾರೋ ಇಲ್ಲಿ ಹಿಂಗೆ ನುಗ್ತಾರೆ, ನುಗ್ಬಿಟ್ಟು ಸ್ವಲ್ಪ ಏನಾರು ಹಿಂಗೆ ಸ್ಟೇರಿಂಗ್ ಆ ಕಡೆ ಈ ಕಡೆ ಆಯಿತು ಅಂದರೆ ಟಚ್ ಆಗುತ್ತೆ ಗಾಡಿ. ನಿಜ ಬ್ಯಾಂಗ್ಳೂರಿಯನ್ಸ್ ಸೂಪರ್. ನಿಮಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು, ಅದು ಹೆಂಗೆ ಓಡಿಸ್ತಾ ಇದ್ದೀರೋ ಬ್ಯಾಂಗ್ಳೂರಲ್ಲಂತೂ. ಸೊ ಅಮ್ಮನ ಪಿಕ್ ಮಾಡ್ಕೊಂಡು ಇವಾಗ ಮದುವೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 7:45 ಆಗಿದೆ, ಹೋಗಬೇಕು, ಟೈಮ್ ಆಗಿದೆ. ಎಲ್ಲ ಬಂದಿದ್ದಾರೆ ಆಲ್ರೆಡಿ, ಬನ್ನಿ ಹೋಗುವ. ನಾನು ಓಲೆ ಬಳೆ ಎಲ್ಲ ಹಾಕೊಂಡೆ. ಇವಾಗ ಹೊರಡೋದು ನೋಡಿ. ಫೈನಲಿ ಮದುವೆಗೆ ಬಂದು ಸ್ಟೇಜ್ ಬ್ಯಾಕ್ ಸೈಡ್ ಕೂತಿದ್ದೀವಿ. ಎಲ್ಲ ಬ್ಯುಸಿ, ಮಾತಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಕೂತ್ಕೋ ನೀನು. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಏನಪ್ಪ ಕುಮಾರಸ್ವಾಮಿ ಅಂತ ಇವನು, ನಮ್ಮ ಚಿಕ್ಕಮ್ಮನ ಮಗ. ಎಲ್ಲ ಮುಂಚೆ ಬಂದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾನೆ ಅಣ್ಣ. ಏನು ಮಾಡೋದು, ಫ್ಯಾಮಿಲಿ ಫಂಕ್ಷನ್ ಅಲ್ವಾ, ಮಾಡಲೇನು. ಏನೇನು ಕೆಲಸ ಮಾಡಿದೆ ಬಂದು? ಪಿಕಪ್ಪು ಡ್ರಾಪು ಅಷ್ಟೇ, ಡ್ರೈವಿಂಗ್ ಕೆಲಸ ಸಾಕು, ನಮ್ಮ ಕೈಲಾದಷ್ಟು ಮಾಡಬೇಕು. ಏನ್ ಗೌಡ್ರೆ ಹೇಳಿ ಗೌಡ್ರೆ. ಇಲ್ಲಿ ನೋಡಿ, ಇವರು ನಮ್ಮಮ್ಮ, ನಮ್ಮ ಅಜ್ಜಿ.
ಅವರ ಮೊದಲನೇ ಪುತ್ರಿ ನಮ್ಮ ಅಮ್ಮ. ಎರಡನೇವರೆಲ್ಲ ಹೋಗಿದ್ದಾರೆ. ಇದು ಮೂರನೇವರು ನಮ್ಮ ಚಿಕ್ಕಮ್ಮ. ಅವ್ರು ಬಂದಾಗ ನಿಮ್ಗೆ ತೋರಿಸ್ತೀನಿ. ಇವ್ರು ನೋಡಿ, ಇವ್ರೇನು ಚಿಕ್ಕ ಹುಡುಗಿ ಅಲ್ಲ, ನಮ್ಮ ಅತ್ತೆ ಆಗ್ಬೇಕು ಇವರು. ಸೋದರತೆ ಆಗ್ಬೇಕು ಇವರು. ಇವ್ರಿದ್ದಾರೆ ನೋಡಿ, ಇವ್ರು ನಮ್ಮ ಎರಡನೇ ಚಿಕ್ಕಮ್ಮ, ಎರಡನೇ ಪುತ್ರಿ. ಎಲ್ಲ ಕೂತ್ಕೊಂಡು ಹರಟೆ ಹೊಡಿತಾ ಇದ್ದಾರೆ. ಇವರು ನಮ್ಮ ಇನ್ನೊಬ್ರು ಚಿಕ್ಕಮ್ಮ. ಇವರೆಲ್ಲ ನಮ್ಮನ್ನು ಎತ್ತಾಡಿಸಿ ಸಾಕಿದ್ದಾರೆ. ಇವರು ಬ್ಯುಸಿ ಇದ್ದಾರೆ ಪಾಪ. ಆಯಿತು, ಕ್ಯಾರಿ ಆನ್. ನೋಡಿ, ಇವರೇ ಉಸ್ತುವಾರಿ, ನಮ್ಮ ಚಿಕ್ಕ ತಾತ. ಹಾಯ್ ಮಾಡು. ನಿಂದು ಯೂಟ್ಯೂಬ್ ಚಾನಲ್ ಇದೆಯಾ? ನಿಂದು ಇದೆಯಾ ಯೂಟ್ಯೂಬ್ ಚಾನಲ್? ಹೇಳು ಬೇಗ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಮಾಡ್ತಿರೋದು ನೋಡಿ, ಓಡ್ ಬಂದು ನೋಡಿ. ಹಾಂ, ಹೇಳು, ಹಾಯ್ ಮಾಡು. ಅಕ್ಕ ತಂಗಿ ಇವರಿಗೆ ಈ ಮಕ್ಕಳ. ಇದು ಅವಾಗಲೇ ನಮ್ಮ ಅತ್ತೆ ತೋರಿಸಿದ್ನಲ್ಲ, ಅವ್ರ ಹಸ್ಬೆಂಡು, ನಮ್ಮ ಮಾವ. ನಮ್ಮ ಮಾವ ಯಾರು? ಸೊ ಗಾಯ್ಸ್, ರಿಸೆಪ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗಿ ನಾನು ರೆಸ್ಟ್ ಚೇಂಜ್ ಮಾಡಿಕೊಂಡೆ. ಅಲ್ಲಿವರೆಗೂ ಇವಳು ಎಲ್ಲರನ್ನೂ ಮಾತಾಡ್ಸ್ಕೊಂಡ್ಲು. ಇವಾಗ ಹರ್ಷಿತನ್ನ ಅವ್ರ ಮನೆಗೆ ಡ್ರಾಪ್ ಮಾಡೋಕೆ ಹೋಗ್ತಾ ಇದ್ದೀನಿ. ಯಾಕಪ್ಪ ಇವಳು ಅವ್ರ ಮನೇಲಿದ್ದಾಳೆ ಅಂದರೆ, ಅವಳಿಗೆ ಆ್ಯಕ್ಚುಲಿ ಸ್ವಲ್ಪ ಹುಷಾರಿಲ್ಲ. ಅದಕ್ಕೋಸ್ಕರ ಅವ್ರ ಅಮ್ಮನ ಮನೆಯಲ್ಲಿರಲಿ, ಅಮ್ಮನ ಜೊತೆ ಅಂತ ಹೇಳಿ ಅಲ್ಲಿದ್ದಾಳೆ ಅಷ್ಟೇ, ಇನ್ನೇನಿಲ್ಲ. ಸೊ ಈಗ ಅವಳನ್ನ ಡ್ರಾಪ್ ಮಾಡಿ ನಾನು ಮತ್ತೆ ಮನೆಗೆ ಹೋಗ್ತೀನಿ, ಮಲ್ಕೋತೀನಿ. ಸ್ವಲ್ಪ ಎಡಿಟಿಂಗ್ ಇದೆ, ಮುಗಿಸ್ಕೋತೀನಿ. ಸೊ ಗೈಸ್, ಇಷ್ಟೇ ಇವತ್ತಿನ ನಮ್ಮ ವ್ಲಾಗ್. ಆ್ಯಕ್ಚುಲಿ 2 ದಿನದ್ದು ಜಾಯಿನ್ ಮಾಡಿ ಈ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಮಗೆ ಜೋಶ್ ಬರುತ್ತೆ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ. ಕೆಲವರು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ನಮಗೆ DM ಮಾಡ್ತೀರಾ, ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಿ ಅಂತ. ಬಟ್ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಮತ್ತೆ ವ್ಯೂಸು ಕೂಡ ಜಾಸ್ತಿ ಬಂದಷ್ಟು ನಮಗೆ ಅಪ್ಲೋಡ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಆ್ಯಂಡ್ ನಮ್ಮಿಬ್ರದ್ದು ಇನ್ಸ್ಟಾ ID ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ದಯವಿಟ್ಟು ಅಲ್ಲಿ ನಮ್ಮಿಬ್ರನ್ನೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇನ್ಸ್ಟಾದಲ್ಲಿ ನಮ್ಮ ಕಂಟೆಂಟ್ಸ್ಗಳು ನಿಮ್ಗೆ ಇಷ್ಟ ಆದರೆ ಅಲ್ಲೂ ಕೂಡ ಸ್ವಲ್ಪ ಎನ್ಕರೇಜ್ ಮಾಡಿ. ಅಷ್ಟೇ ಗೈಸ್. ಸೊ ನನಗೂ ತುಂಬ ನಿದ್ರೆ ಬರ್ತಾಯಿದೆ, ನಾನು ಇವಾಗ ಮಲ್ಕೋತೀನಿ. ಎಲ್ಲರಿಗೂ ಗುಡ್ ನೈಟ್, ಬಾಯ್ ಬಾಯ್.